ಚಾನಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ನಾವು ಮಾಡುವ ಯಾವುದೇ ಒಂದು ವ್ಯವಹಾರಗಳಾಗಿರ್ಬೋದು, ಇದರಲ್ಲಿ ದೃಷ್ಟಿದೋಷ ಬೇರೆ ಯಾವುದಾದರೂ ಬಂದೇ ಬಿಡುತ್ತವೆ ನಾವು ಯಾವುದಾದರೂ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ದೀವಿ ಅಂದರೆ ಮತ್ತೊಬ್ಬರು ಅದರಲ್ಲಿ ಕೆಟ್ಟ ಕಣ್ಣು ಹಾಕುವಂಥದ್ದು ಅಥವಾ ಹಾಗೆ ಹೀಗೆ ಎಂದು ಮಾತನಾಡುವವರೇ ಜಾಸ್ತಿ. ಹಾಗಾಗಿ ಈ ವ್ಯಾಪಾರದ ವ್ಯವಹಾರಗಳಲ್ಲಿ ಲಾಭ ಅನ್ನೋದು ನಾವು ಕಾಣದೇ ಹೋಗಬಹುದು. ಅಂತಹ ಸಮಯದಲ್ಲಿ ಯಾವ ಒಂದು ಕೆಲಸಗಳನ್ನು ಮಾಡಿದರೆ ನಿಂಬೆಹಣ್ಣು ಅಥವಾ ಮನೆಯಲ್ಲಿ ಸಿಗುವಂತಹ ಸಾಮಾನುಗಳನ್ನು ಪದಾರ್ಥಗಳನ್ನು ಬಳಸಿಕೊಂಡು ಯಾವ ರೀತಿ ದುಷ್ಟಶಕ್ತಿ ಅಥವಾ ಕೆಟ್ಟ ಕಣ್ಣು ದೃಷ್ಟಿಯನ್ನು ದೂರ ಮಾಡಬಹುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಂಜನೇಯ ಸ್ವಾಮಿಯ ದಿನವಾದ ಮಂಗಳವಾರದಂದು ನಾವು ನಿಂಬೆಹಣ್ಣಿನಿಂದ ಈ ಒಂದು ಕೆಲಸಗಳನ್ನು ಮಾಡುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಕೆಟ್ಟ ದೃಷ್ಟಿಯಿಂದ ಮುಕ್ತಿಯನ್ನು ಹೊಂದಬಹುದು. ಇದಕ್ಕೆ ನಕಾರಾತ್ಮಕತೆಯನ್ನು ದೂರವಾಗಿಸುವಂತಹ ಶಕ್ತಿಯೂ ಇದೆ. ಮಂಗಳವಾರ ನಿಂಬೆಹಣ್ಣಿನಿಂದ ಅಥವಾ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳಿಂದ ಬಳಸಿಕೊಂಡು ಯಾವ ಕೆಲಸಗಳನ್ನು ಮಾಡಿದರೆ ನಿಮ್ಮ ವ್ಯಾಪಾರ ವ್ಯವಹಾರವು ಮುಂದುವರಿಯುತ್ತದೆ ಹಾಗೂ ಲಾಭವನ್ನು ಗಳಿಸುತ್ತದೆ ಎಂದು ನೋಡುವುದಾದರೆ, ಹಿಂದೂ ಧರ್ಮದಲ್ಲಿ ಮಂಗಳವಾರದ ದಿನವನ್ನು ಆಂಜನೇಯ ಸ್ವಾಮಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ. ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಎಂದು ಕೂಡ ಕರೆಯಲಾಗುತ್ತದೆ. ಅಂದರೆ ನಮ್ಮ ಜೀವನದಲ್ಲಿನ ಸಮಸ್ಯೆಗಳನ್ನು ತೊಂದರೆಗಳನ್ನು ದೂರ ಮಾಡುವನು ಎಂಬರ್ಥ. ಈ ದಿನದಂದು ಆಂಜನೇಯ ಸ್ವಾಮಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಅದರ ಶುಭ ಫಲಿತಾಂಶಗಳು ಕಡ್ಡಾಯವಾಗಿ ನಿಮಗೆ ದೊರೆಯುತ್ತದೆ. ಸ್ನೇಹಿತರೆ, ಎಲ್ಲ ಸಮಯದಲ್ಲಿಯೂ ಕೂಡ ನಮ್ಮ ಸುಖ ಜೀವನ ಶಾಂತಿಯಿಂದ ಇರುತ್ತದೆ ಎಂದು ಹೇಳುವುದು ಕಷ್ಟ. ವಿಶೇಷವಾಗಿ ನಾವು ಅನೇಕ ಬಾರಿ ಜೀವನದಲ್ಲಿ ಕೆಟ್ಟ ಸಮಯವನ್ನು ಅನುಭವಿಸಬೇಕಾಗುತ್ತದೆ. ಯಾವುದೇ ಕೆಲಸ ಮಾಡಲು ಹೊರಟರೂ ಅದರಲ್ಲಿ ವೈಫಲ್ಯಗಳೇ ಹೆಚ್ಚಾಗಿರುತ್ತದೆ. ಶತ್ರುಗಳ ವಿರುದ್ಧ ಸೋಲು ಖಚಿತವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವ ಅಥವಾ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬೇಕಾದರೆ ನಾನು ಈಗ ತಿಳಿಸುವಂತಹ ಈ ಒಂದು ಪರಿಹಾರಗಳನ್ನು ಅಥವಾ ಈ ಒಂದು ಕೆಲಸಗಳನ್ನು ಮಾಡಿ ಸ್ನೇಹಿತರೆ, ನಿಮಗೆ ಖಂಡಿತವಾಗಿಯೂ ಕೆಟ್ಟ ದೃಷ್ಟಿ ಎನ್ನುವುದು ಅಥವಾ ನಿಮ್ಮ ಮೇಲೆ ಬಿದ್ದಿರುವಂತಹ ದುಷ್ಟ ಕಣ್ಣಿನ ದೃಷ್ಟಿಗಳು ಖಂಡಿತವಾಗಿಯೂ ನಿವಾರಣೆಯಾಗುತ್ತದೆ. ಮೊದಲನೆಯದಾಗಿ ದೃಷ್ಟಿದೋಷಕ್ಕೆ ಪರಿಹಾರ. ನಿಮ್ಮ ಮೇಲೆ ಯಾವುದೋ ಕೆಟ್ಟ ದೃಷ್ಟಿ ಪ್ರಭಾವ ಬೀರುತ್ತಿದ್ದರೆ ಅಥವಾ ಕೆಟ್ಟ ಕಣ್ಣು ದೋಷದಿಂದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಒಂದು ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು, ಅಥವಾ ನೀವು ಮಾಡುವ ಯಾವುದೇ ಕೆಲಸ ಆಗಿರಬಹುದು, ನಿಮ್ಮ ಬಳಿ ಇರುವಂತಹ ಒಡವೆ ವಸ್ತುಗಳಾಗಿರಬಹುದು, ವಾಹನ ಇನ್ನಿತರ ಯಾವುದೇ ಒಂದು ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ನೋಡಿದಾಗ ಕೆಲವರು ಇಷ್ಟೊಂದು ಚೆನ್ನಾಗಿದೆ ಅನ್ನೋ ಒಂದು ದೃಷ್ಟಿಯನ್ನು ಬಿಟ್ಟಾಗ ಅದು ಕೆಟ್ಟ ದೃಷ್ಟಿಯಾಗಿರುತ್ತದೆ. ಅದು ನಿಮ್ಮ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಅಂತಹ ಸಮಯದಲ್ಲಿ ನೀವು ಮಾಡುವ ಯಾವುದೇ ಕೆಲಸಗಳು ಕೈಗತ್ತುವುದಿಲ್ಲ ಅಥವಾ ನಿಮ್ಮ ವ್ಯಾಪಾರಗಳಲ್ಲಿ ಲಾಭವಾಗದೆ ನಷ್ಟವಾಗಬಹುದು ಅಥವಾ ಕೈ ಹಿಡಿಯದೇ ಇರಬಹುದು. ಇಂಥದ್ದೆಲ್ಲ ಆಗುತ್ತದೆ. ಈ ಕೆಟ್ಟ ದೃಷ್ಟಿಯ ಬಿದ್ದರೆ ಯಾವುದೇ ಒಂದು ಕೆಲಸವೂ ಕೂಡ ಮುಂದೆ ಸಾಗದು. ಅಲ್ಲಿಯೇ ನಿಲ್ಲುವಂಥದ್ದು ಅಥವಾ ಅಡೆತಡೆಗಳಾಗುವಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಈ ಒಂದು ದೃಷ್ಟಿದೋಷಕ್ಕೆ ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಂಡರೆ ಈ ಒಂದು ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಎಂದು ನೋಡುವುದಾದರೆ, ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ 4 ಲವಂಗವನ್ನು ಚುಚ್ಚಬೇಕು. ಅದಕ್ಕೆ ನಿಂಬೆಹಣ್ಣಿಗೆ 4 ಲವಂಗವನ್ನು ಚುಚ್ಚಿ ಇಡಬೇಕು. ನಂತರ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮೇಲೆ ಬಿದ್ದಿರುವಂತಹ ದೃಷ್ಟಿದೋಷವು ನಿವಾರಣೆಯಾಗುತ್ತದೆ. ಎರಡನೆಯದಾಗಿ ವೈವಾಹಿಕ ಸಮಸ್ಯೆಗಳನ್ನು ದೂರ ಮಾಡುವುದು. ನಿಂಬೆಹಣ್ಣು ಮತ್ತು ಲವಂಗದಿಂದ ನೀವು ಈ ಕೆಲಸವನ್ನು ಮಾಡುವುದರಿಂದ ದೃಷ್ಟಿದೋಷ ಕೂಡ ನಿವಾರಣೆಯಾಗುವುದಲ್ಲದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಹಾಗೂ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತದೆ. ಮೂರನೆಯದಾಗಿ ನಿಂಬೆ ಗಿಡವನ್ನು ನೆಡಬೇಕು.
ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ನಿಂಬೆ ಹಣ್ಣಿನ ಗಿಡವನ್ನು ನೆಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಯಾಗುವಂತೆ ಮಾಡುತ್ತದೆ ಮತ್ತು ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. 4ನೇದಾಗಿ, ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದರೆ ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ನಿಂಬೆಹಣ್ಣಿಗೆ ಸಂಬಂಧಿಸಿದ ಈ ಪರಿಹಾರವನ್ನು ಮಾಡುವುದರಿಂದ ವ್ಯಾಪಾರದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಿ. ಇದಕ್ಕಾಗಿ ನೀವು ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಸ್ಥಳದಲ್ಲಿ ಎಲ್ಲ 4 ಗೋಡೆಗಳನ್ನು ಸ್ಪರ್ಶಿಸಿ ಮತ್ತು ಅದನ್ನು 4 ಭಾಗಗಳನ್ನಾಗಿ ಮಾಡಿ ಆ 4 ತುಂಡುಗಳನ್ನು 4 ದಿಕ್ಕುಗಳಲ್ಲಿ ಎಸೆಯಿರಿ. ಅಥವಾ ನೀವು ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು 9 ಬಾರಿ, 3 ಬಾರಿ, 5 ಬಾರಿ ಅಥವಾ 11 ಬಾರಿ ಅಥವಾ ಸಾಧ್ಯವಾದಷ್ಟು ಬಾರಿ ನಿವಾಳಿಸಿ ಅದನ್ನು ಜಜ್ಜಿ 2 ಭಾಗಗಳನ್ನು ಆ ಕಡೆ ಮತ್ತು ಈ ಕಡೆ ಬಿಸಾಕುವುದರಿಂದ ಕೂಡ ವ್ಯಾಪಾರ ಅಥವಾ ವ್ಯವಹಾರ ಮಾಡುವಂತಹ ಸ್ಥಳದಲ್ಲಿ ಬಿದ್ದಿರುವಂತಹ ಕೆಟ್ಟ ದೃಷ್ಟಿ ಎನ್ನುವುದು ಕೂಡ ಪರಿಹಾರವಾಗುತ್ತದೆ ಸ್ನೇಹಿತರೆ. ಅದಲ್ಲದೆ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಒಂದು ಭಾಗವನ್ನು ಮಾಡಿ, ಅಂದರೆ ಚಿಕ್ಕ ಭಾಗವನ್ನು ಮಾಡಿ ತೆಗೆದು ಕುಂಕುಮವನ್ನು ಬೆರೆಸಿ ನಿವಾಳಿಸಿ 9 ಬಾರಿ, ಸಾಧ್ಯವಾದಷ್ಟು ಬಾರಿ 9, 11 ಹೀಗೆ ನಿವಾಳಿಸಿ ಅದನ್ನು ನೀವು ವ್ಯಾಪಾರ ಅಥವಾ ವ್ಯವಹಾರ ಮಾಡುವಂತಹ ಸ್ಥಳದಲ್ಲಿ ಅದನ್ನು ಒಡೆದರೆ ಇದರಿಂದ ಕೂಡ ನೀವು ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ. ಮತ್ತೊಂದು ಇದೊಂದು ತುಂಬ ಪರಿಣಾಮಕಾರಿಯಾದಂತಹ ಕೆಲಸವಾಗಿದೆ. ದೃಷ್ಟಿದೋಷ ನಿವಾರಣೆಗೆ ಈ ಒಂದು ಕೆಲಸವನ್ನು ಮಾಡಿದರೆ ನೀವು ಖಂಡಿತವಾಗಿಯೂ ಇದರಿಂದ ನೀವು ದೂರ ಉಳಿಯುತ್ತೀರಿ ಸ್ನೇಹಿತರೆ. ಎಡಗೈಯ ಮುಷ್ಟಿಯಲ್ಲಿ 1 ಮುಷ್ಟಿ ಅಥವಾ 1 ಹಿಡಿ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ನಿವಾಳಿಸಿ ಯಾವ ವ್ಯಕ್ತಿಗೆ ಅಥವಾ ಯಾವ ವಸ್ತುವಿಗೆ ಆಗಿರಬಹುದು ಅಥವಾ ನೀವು ವ್ಯಾಪಾರ ವ್ಯವಹಾರ ಮಾಡುವಂತಹ ಸ್ಥಳದಲ್ಲಿ ಆಗಿರಬಹುದು, ಯಾವುದೇ ಒಂದು ಹಿಡಿ, ಒಂದು ಎಡಗೈ ಮುಷ್ಟಿಯಲ್ಲಿ 1 ಹಿಡಿ ಬಿಳಿ ಸಾಸಿವೆಯನ್ನು ಹಿಡಿದುಕೊಂಡು 9 ಬಾರಿ, 11 ಬಾರಿ ಸಾಧ್ಯವಾದಷ್ಟು ಬಾರಿ ನಿವಾಳಿಸಿ ಅದನ್ನು ಹಸಿರು ಗಿಡ, ಯಾರು ತುಳಿಯದೇ ಇರುವಂತಹ ಹಸಿರು ಗಿಡದ ಮೇಲೆ ಹಾಕಿದರೆ ಕೂಡ ನಿಮಗೆ ತಗುಲಿರುವಂತಹ ದೃಷ್ಟಿ, ಅಂದರೆ ಕೆಟ್ಟ ದೃಷ್ಟಿಯಿಂದ ಅಂದರೆ ಆ ಒಂದು ಕೆಟ್ಟ ದೃಷ್ಟಿಯಿಂದ ನೀವು ದೂರ ಉಳಿಯುತ್ತೀರಾ ಸ್ನೇಹಿತರೆ. ಈ ಒಂದು ವಿಧಾನಗಳನ್ನು ಮಾಡುವುದರಿಂದ ನಿಮ್ಮ ಮೇಲೆ ಬಿದ್ದಿರುವಂತಹ ದೃಷ್ಟಿಯು ದೋಷ ನಿವಾರಣೆಯಾಗುತ್ತದೆ ಸ್ನೇಹಿತರೆ. 5ನೇದಾಗಿ, ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಉಪಯೋಗಿಸಿಕೊಂಡು ಮಾಡಬಹುದಾದಂಥದ್ದು. ಸಾಮಾನ್ಯವಾಗಿ ನಾವು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಜೊತೆಯಾಗಿ ನೇತು ಹಾಕಿರುವುದನ್ನು ನೋಡುತ್ತೇವೆ. ಇದನ್ನು ಏಕಾಗಿ ನೇತು ಹಾಕಲಾಗುತ್ತದೆ ಎಂದರೆ ಆ ಸ್ಥಳದ ಮೇಲೆ ಕೆಟ್ಟ ಕಣ್ಣುಗಳು ಬೀಳಬಾರದೆಂದು ಮತ್ತು ನಕಾರಾತ್ಮಕತೆಯು ಆ ಸ್ಥಳದಲ್ಲಿ ಇರಬಾರದೆಂದು ಈ ರೀತಿ ಮಾಡಲಾಗುತ್ತದೆ. ನೀವು ಕೂಡ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಸ್ಥಳದ ಮುಖ್ಯ ಬಾಗಿಲಿನ ಮೇಲೆ ಈ ರೀತಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ನೇತು ಹಾಕಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಸ್ನೇಹಿತರೆ. ಮಂಗಳವಾರದ ದಿನದಂದು ನೀವು ಈ ಕೆಲಸಗಳನ್ನು ಮಾಡುವುದರಿಂದ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುವುದರ ಜೊತೆಗೆ ಕೆಟ್ಟ ಕಣ್ಣು ಅಥವಾ ದೃಷ್ಟಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದ.